ಹಲೋ ಮೈ ವೀವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಹೊಸದೊಂದು ಮತ್ತೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಸೋಯಾಬೀನ್ನ ಬಳಸ್ಕೊಂಡು ಒಂದು ಕಟ್ಲೆಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಬನ್ನಿ ನೋಡ್ಕೊಂಬರೋಣ. ಇವತ್ತು ಕಟ್ಲೆಟ್ಟು ಏರ್ ಫ್ರೈಯರ್ ಮತ್ತು ತವ ಮೇಲೆ ಯಾವುದು ರುಚಿಯಾಗಿರುತ್ತೆ ಅಂತ ನೋಡ್ಕೊಂಬರೋಣ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ವೆಯ್ಟ್ ಚೆಕ್ ಮಾಡೋದು ಒಂದು ಅಭ್ಯಾಸ. ಅದರಿಂದ ಇವತ್ತು ವೆಯ್ಟ್ ಚೆಕ್ ಮಾಡಿದೆ. ನೋಡಿ ಫುಲ್ಲು ಖುಷಿಯಾಗೋಯ್ತು, ಶಾಕ್ ಕೂಡ ಆಗೋಯ್ತು. ಚೆಕ್ ಮಾಡಿ ಆಲ್ರೆಡಿ 1 ವೀಕ್ ಆಗಿತ್ತು. ಮಂಡೇ ಚೆಕ್ ಮಾಡಿದರೆ ನೆಕ್ಸ್ಟ್ ಮಂಡೇ, ಟ್ಯೂಸ್ಡೇ ಚೆಕ್ ಮಾಡಿದರೆ ಟ್ಯೂಸ್ಡೇ. ಅದು ನೋಡ್ಬಿಟ್ಟು ಫುಲ್ಲು ಶಾಕ್ ಆಗಿ ಫುಲ್ಲು ಖುಷಿಯಾಗೋಯ್ತು. ಬೆಳಗ್ಗೆನೇ ಖುಷಿ ಆಗ್ಬಿಡ್ತಲ್ಲ. ಇವತ್ತು ಮಾರ್ನಿಂಗು ಟಿಫನ್ ಬಂದು ನಂದು ಇವತ್ತು ರಾಗಿ ಅಂಬ್ಲಿ ಮಾಡ್ಕೋತಾ ಇದ್ದೀನಿ. ರಾಗಿ ಅಂಬ್ಲಿ ಮಾಡಿಕೊಂಡು ಇದನ್ನು ಮಾಡೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಬ್ರೇಕ್ಫಾಸ್ಟ್ ಬಂದು ಅಂಬ್ಲಿ ಮತ್ತು ಎಗ್ಸ್ ಅಂತೂ ಇದ್ದೇ ಇರುತ್ತೆ, ಮಿಸ್ ಇಲ್ಲ. ಅದ್ರ ಜೊತೆ ಫ್ರೂಟ್ಸ್ ಬಂದು ಇವತ್ತು ಪಪ್ಪಾಯ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ, ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ಫುಲ್ಲು ಪಪ್ಪಾಯ. ಇನ್ನು ಪ್ರೋಟೀನ್ಗಂತೂ ಮೊಟ್ಟೆ ಇದ್ದೇ ಇರುತ್ತೆ. ಇನ್ನು ನನ್ನ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಒಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಈಗ ಸೋಯಾಬೀನ್ನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅನ್ನೋದಕ್ಕಿಂತ ಇದು ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯೋ ಥರ ನೆನೆಹಾಕ್ಬಿಡ್ತೀನಿ. ನಂತರ ಅದನ್ನು ನೆನೆಹಾಕ್ಬಿಟ್ಟು ಅದನ್ನು ನಾನು ನೀರನ್ನೆಲ್ಲ ಹಿಂಡ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಈ ಥರ ಇದೆ. ಮತ್ತು ನಾನು ಆ ಗ್ರೈಂಡ್ ಮಾಡ್ಕೊಂಡಿರೋದ್ರಲ್ಲಿ ಮತ್ತೆ ನೀರಿನ ಅಂಶ ಇದ್ದರೆ ಅದನ್ನು ಹಿಂಡ್ಕೊಂಡು ಕೂಡ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಕ್ತಾ ಇರೋ ಮಸಾಲ ಸ್ವಲ್ಪ ಕಾರ್ನ್ಫ್ಲೋರು, 2 ಸ್ಪೂನು ಕಾರ್ನ್ಫ್ಲೋರು ಮತ್ತು ಗರಂ ಮಸಾಲ, ಜೀರಾ ಪೌಡರ್ ಆ್ಯಂಡ್ ಕಚ್ಚ ಖಾರದ ಪುಡಿ, ಧನಿಯಾ ಪೌಡ್ರು, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸೋಂಕಾಳು ಮತ್ತು ಜೀರಿಗೆ ಕಾಳು ಇಷ್ಟು ಹಾಕ್ಬಿಟ್ಟು, ಮತ್ತು ಎಳ್ಳಿದ್ರೆ ಎಳ್ಳು ಕೂಡ ಹಾಕ್ಬೋದು. ಇದನ್ನ ಹಾಕ್ಬಿಟ್ಟು ಕ್ರಿಸ್ಪಿ ಬರೋಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ರವೆ ಕೂಡ ಹಾಕಿದ್ದೀನಿ. ಅದನ್ನ ಹಾಕ್ಬಿಟ್ಟು ಮತ್ತು ಹಸಿದು ಕರಿಬೇವನ್ನ ಸಣ್ಣದಾಗಿ ಹಚ್ಕೊಂಡು ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈ ಥರ ನಾದ್ಕೊಂಡು ನಂತರ ನಾನು ಯಾವ ಶೇಪ್ ಬೇಕೋ ಆ ಶೇಪು ತೊಗೊಬೋದು ನಾವು. ಇಲ್ಲಿ ನಾನು ರೌಂಡ್ಗೆ ಮತ್ತು ಓವಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ನಾನು ಇಷ್ಟೂ ಹಾಕ್ಕೊಂಡು ಫಸ್ಟು ಶೇಪ್ ಕೊಟ್ಬಿಟ್ಟು ನೀಟಾಗಿ ಎಲ್ಲ ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ಇದನ್ನು 2 ಥರ ಮಾಡಬೇಕು ಅಂತ ತಲೆಯಲ್ಲಿದೆ. ಒಂದು ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಫಸ್ಟಿಗೆ ನಾನು ಒಂದು ತವಾಗೆ ಎಣ್ಣೆ ಹಾಕಿದ್ದೀನಿ. ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀನೋ ಅದೇ ಎಣ್ಣೆ ಹಾಕಿದ್ದೀನಿ. ಇದ್ರ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಪ್ಲೇಟೆಲ್ಲ ಮುಚ್ಚೋ ಅಗತ್ಯ ಏನಿಲ್ಲ. ನಂತರ ಅದು ಒಂದು ಕಡೆ ಆಯಿತು. ಇವಾಗ ಇದಕ್ಕೆ ಏರ್ ಫ್ರೈಯರ್ಗೆ ಹಾಕೋಣ ಅಂದ್ಬಿಟ್ಟು ಇದನ್ನು ಇದರಲ್ಲೂ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಟೇಸ್ಟ್ ಇರುತ್ತೆ, ಅದು ಯಾವ ಥರ ಟೇಸ್ಟ್ ಇರುತ್ತೆ ನೋಡೋಣ ಅಂದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಈಗ ನಾನು ಟೈಮ್ನ ಸೆಟ್ ಮಾಡ್ತಾಯಿದ್ದೀನಿ. ಇದು ಮಧ್ಯಾಹ್ನ ಊಟಕ್ಕೆ ಪ್ರೋಟೀನ್ ಇಲ್ಲದೆ ಇರೋ ಕಾರಣ ಇದನ್ನು ಪ್ರೋಟೀನಾಗಿ ನಾನು ಮಧ್ಯಾಹ್ನ ಊಟದ ಜೊತೆ ಆ್ಯಡ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಮಕ್ಕಳಿಗೆ ಮಾಡ್ತಾಯಿದ್ದೆ. ರುಚಿನ ಮಾತ್ರ ನಾವು ತವ ಮೇಲೆ ಏನು ಮಾಡಿದ್ದೆ ಅದು ಮಾತ್ರ ತುಂಬಾ ರುಚಿಯಾಗಿತ್ತು. ಇದು ಸೋಯಾಬೀನಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇದು ಕೂಡ ರೆಡಿ ಆಯಿತು. ಈಗ ಏರ್ ಫ್ರೈಯರಲ್ಲಿ ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ. ಇದು ಕೂಡ ತುಂಬ ಚೆನ್ನಾಗಾಗಿದೆ, ಬಟ್ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟಾಗಿದೆ. ಏಕೆಂದರೆ ಇದರಲ್ಲಿ ಎಣ್ಣೆ ಸ್ವಲ್ಪನೂ ಯೂಸ್ ಮಾಡದೇ ಇರೋ ಕಾರಣ ಡಯಟಿಸ್ಟ್ಗಳು ಇದನ್ನು ಯೂಸ್ ಮಾಡ್ಕೋಬೋದು, ಅಂದರೆ ಯೂಸ್ ಮಾಡಿಕೊಂಡು ತಿನ್ಬೋದು. ಎಣ್ಣೆ ಹಾಕಿರೋ ಕಾರಣ ಕ್ಯಾಲೋರಿ ಮೇಂಟೈನ್ ಮಾಡೋ ಅಂಥವ್ರು ಆದರೆ ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು ಈಗ ರೆಡಿಯಾಗಿದೆ. ಈಗ ನನ್ನ ಫುಡ್ ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ. ಇವತ್ತು ನನ್ನ ಫುಡ್ ಪ್ಲೇಟಿಗೆ ಪನ್ನೀರು ಯಾವಾಗಲೂ ತಿಂತಾನೆ ಇರ್ತೀನಲ್ವ, ಅದರಿಂದ ಇವತ್ತು ಸೋಯಾಬೀನ್ ಮಾಡೋಣ ಅಂದ್ಬಿಟ್ಟು ಸೋಯಾಬೀನ್ ಮಾಡಿದ್ದೆ. ಮತ್ತು ಟೇಸ್ಟ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ನಮ್ಮ ಮೀಲ್ ಜೊತೆಲಿ ಒಂದು ಪ್ರೋಟೀನ್ ಇದ್ದರೆ ತುಂಬ ಒಳ್ಳೆಯದು. ಅವತ್ತಿನ ದಿನದ್ದು ಮೀಲು ಕಂಪ್ಲೀಟ್ ಆಗುತ್ತೆ. ಸರಿ, ಇವಾಗ ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಏನು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಇವತ್ತು ಖಾರ ಪೊಂಗಲ್ ಮಾಡಿದ್ದೀನಿ ಮತ್ತು ಸ್ವೀಟ್ ಪೊಂಗಲು. ರುದ್ಯಂಗೆ ಇಷ್ಟ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಅಷ್ಟೇ ಮಾಡಿರೋದು. ಇದನ್ನ ನಾನು ಸ್ವಲ್ಪ ತೊಗೋತೀನಿ. ಊಟದ ಜೊತೆ ಏನು ಬೇಕಾದ್ರೂ ತೊಗೋಬೋದಲ್ವ, ಆದ್ದರಿಂದ ಸ್ವೀಟ್ ಪೊಂಗಲು, ಇದು ಖಾರ ಪೊಂಗಲ್.
ಮಿಕ್ಸ್ ಮಾಡಿರಲಿಲ್ಲ, ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಮಫ್ಲಿಂಗ್ ಮಾಡಿರೋದು ಸೋಯಾಬೀನ್ ಕಟ್ಲೆಟು, ಎಣ್ಣೆ ಹಾಕಿ ಮಾಡಿರೋದು ಇದು. ಆದ್ದರಿಂದ ಇದನ್ನು ನಾನು ತೊಗೊಳ್ಳಲ್ಲ, ಬಟ್ ಇದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೋ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲು ತುಂಬಾ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.